ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಮತ್ತೊಂದು ಪುಣ್ಯ ಕ್ಷೇತ್ರದಲ್ಲಿ ಇರುವಂಥದ್ದು. ಈ ಈ ದೇವಸ್ಥಾನದ ಹೆಸರನ್ನ ಕೇಳಿಬಿಟ್ರೆ ಸಾಕು ಎಷ್ಟೋ ಜನರಿಗೆ ಪುಳುಕಿತರಾಗ್ತಾರೆ. ಕೇವಲ ನಮ್ಮ ಏನು ಬೆಂಗಳೂರಲ್ಲ, ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ದೇಶ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರುವಂಥ ಸಾಕಷ್ಟು ಕೋಟ್ಯಾಂತರ ಭಕ್ತಾದಿಗಳು ಇರುವಂಥದ್ದು. ಬೇರೆ ಬೇರೆ ದೇಶದಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಏನೇ ಸಮಸ್ಯೆ ಇದ್ರೂ ಈ ದೇವಿಯ ಮುಂದೆ ಒಮ್ಮೆ ಕೈ ಮುಗಿದು ನಿಂತು ಕೇಳ್ಕೊಂಡ್ರೆ ಸಾಕು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತ ಏಕೈಕ ಶಕ್ತಿ ದೇವತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ಅರ್ಚಕರಾದಂಥ ರಮೇಶ್ ಸರ್ ಇದ್ದಾರೆ. ಸೊ ಈ ದೇವಸ್ಥಾನದ ಇತಿಹಾಸ ಕುರಿತು ಮಾತನಾಡ್ತಾ ಹೋಗ್ತೀನಿ. ಈಗಾಗಲೇ ತಮಗೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅನ್ನೋದು. ಎಸ್, ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂತಹ ಅಣ್ಣಮ್ಮ ದೇವಸ್ಥಾನದ ಕುರಿತು, ಇತಿಹಾಸದ ಕುರಿತು ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ನಮ್ಮ ಜೊತೆ ಅರ್ಚಕರು ರಮೇಶ್ ಸರ್ ಇದ್ದಾರೆ. ಸೊ ಅವ್ರ ಜೊತೆ ಮಾತನಾಡ್ತೀನಿ. ಸರ್, ಸುಮಾರು ಎಷ್ಟು ವರ್ಷಗಳ ಇತಿಹಾಸ ಸರ್ ಈ ದೇವಸ್ಥಾನಕ್ಕೆ? ತಾಯಿ ದೇವಸ್ಥಾನ ಆ್ಯಕ್ಚುಲಿ ಮೂಲ ಸ್ಥಾನ ಬಂದು 750 ವರ್ಷದ ಇತಿಹಾಸ ಇದೆ. ಮೂಲತಃ ಆ್ಯಕ್ಚುಲಿ ಈ ತಾಯಿಯ ಹೆಸರು ಅಂಬುಜಾಕ್ಷಿ ದೇವಿ ಅಂತೇಳಿ. ಆಗಿಂದ ನಮ್ಮ ಪೂರ್ವಜರು ಈ ತಾಯಿಯಿಂದ ಒಂದು ಆರಾಧಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ವಂಶದ ಪೂರ್ವಜರಿಂದ ದೇವಿನ ಪ್ರತಿಷ್ಠಾಪಿಸಿ ಆವತ್ತಿಂದ ನಮ್ಮ ಮನೆಯವರು ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ಖಾಸಗಿ ದೇವಸ್ಥಾನ ಆಗಿರುತ್ತೆ. ನಮ್ಮ ವಂಶಕ್ಕೆ ನಮ್ಮ ವಂಶದವ್ರು ಮಾತ್ರ ನಡೆಸ್ಕೊಂಡು ಬರ್ತಾ ಇರುವಂಥ ದೇವಸ್ಥಾನ ಆಗಿರುತ್ತೆ. ಸುಮಾರು 700 ವರ್ಷದ ಒಂದು ನಮಗೆ ತಿಳಿದ ಪಟ್ಟಿಗೆ 750 ವರ್ಷದಲ್ಲಿ ನಾವು ಗಾಣಿಗ ಕುಲಕ್ಕೆ ಸೇರಿದಂಥವರಾಗಿರ್ತೇವೆ. ನಮ್ಮ ಕಾಯಕ ಬಂದು ಎಣ್ಣೆ ಮಾರುವಂಥವರಾಗಿರುತ್ತೆ. ಸೊ ಆಗ ಊರಿಂದ ಊರಿಗೆ ಎಣ್ಣೆ ಮಾಡುವ ಸಮಯದಲ್ಲಿ ಇವ್ರದ್ದೇ ಆದಂಥ ಒಂದು ಹಣ್ಣಿನ ತೋಟ ಇದು ನಮ್ಮ ಪೂರ್ವಜರದ್ದು. ಈ ಹಣ್ಣಿನ ತೋಟದಲ್ಲಿ ಆ ತಾಯಿಯ ಒಂದು ಆರ್ತನಾದ ಒಂದು ಕೇಳಿಸುತ್ತೆ. ನಾನು ಇಲ್ಲಿದ್ದೀನಿ ಅಂತ ಆ ತಾಯಿಯ ಆರ್ತನಾದ ಒಂದು ಕೇಳಿಸುತ್ತೆ. ನಮ್ಮ ಹಿರಿಯರಾದ ಮುನಿಶಾಮಪ್ಪ ಅಂತ ಅವರು ಭಯ ಬಿತ್ತುಕೊಂಡು ಮನೆಗೆ ಹೋಗಿ ಹಿರಿಯರ ಹತ್ರ ಹೇಳ್ತಾರೆ, ಈ ಥರ ಇದೊಂದು ಆರ್ತನಾದ ಕೇಳಿಸ್ತು, ನಾನು ಏನೂ ಗೊತ್ತಾಗದೆ ಬಂದ್ಬಿಟ್ಟೆ ಮನೆಗೆ ಅಂತ. ಸೊ ಪುನಃ ಮತ್ತೆ ಮಾರನೇ ದಿನ ಕೂಡ ಅವರು ಈ ಕಡೆ ಬರಬೇಕಾದ್ರೆ ಅದೇ ಧ್ವನಿ, ಅದೇ ಒಂದು ಆರ್ತನಾದ ಒಂದು ಕೇಳಿಸುತ್ತೆ ಅವ್ರಿಗೆ. ಆಗ ಹಿಂದಿರುಗಿ ನೋಡಿದಾಗ ಮಣ್ಣಿನಲ್ಲಿ ಆ ತಾಯಿಯ ಒಂದು ಅಣ್ಣಮ್ಮ ದೇವಿ ಸಮೇತ ಸಪ್ತಮಾತೃಕೆಯರು ಹಾಗೂ ಸುಬ್ರಹ್ಮಣ್ಯ, ಸಿಡಿರಣ್ಣ ಇವರ ಸಮೇತ ವಿಗ್ರಹಗಳು ಮಣ್ಣಿನಲ್ಲಿ ಸಿಗುತ್ತೆ. ಆಗ ಅವರು ಮೇಲೆತ್ತಿ ಶುಚಿಗೊಳಿಸಿ ದೇವಿಯ ಒಂದು ವಿಗ್ರಹನ ಸ್ಥಾಪಿಸಿ ಒಂದು ಚಾವಡಿನ ಕಟ್ಕೊಂಡು ಆಗಿಂದ ಅವನು ಎಣ್ಣೆ ಕಾಯಕಲ್ಲ, ಅವರು ಎಣ್ಣೆ ಹಾಕ್ಕೊಂಡು ಬರ್ತಾ ಇರ್ತಾರೆ. ಎಣ್ಣೆ ಹಾಕಿ ಒಂದು ದೀಪ ಹಚ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಪ್ರತಿದಿನ ಮಾಡುವಾಗ ದಿನ ಬಂದು ಪೂಜೆ ಮಾಡೋದು ಸ್ಟಾರ್ಟ್ ಆಗುತ್ತೆ. ಸೊ ಆ ತಾಯಿಯ ಒಂದು ಮಹಿಮೆ ಇಡೀ ನಾಡನ್ನು ಪೂರ ಹಬ್ಬತ್ತೆ. ಹಾಗಾಗಿ ತಾಯಿ ನಗರ ದೇವತೆ ಆಗ್ತಾಳೆ. ಮುಂದೆ ಕೆಂಪೇಗೌಡರವರ ಕನಸಲ್ಲಿ ಬಂದು ನಾನು ನೆಲೆಸಿರುವಂಥ ಜಾಗದಲ್ಲೇ ನೀನು ಬೆಂಗಳೂರನ್ನ ಸ್ಥಾಪಿಸಬೇಕು ಅಂತ ಮೂಲತಃ ಕೆಂಪೇಗೌಡರಿಗೆ ಪ್ರೇರಣೆ ಕೊಟ್ಟಂಥ ತಾಯಿ ಅಣ್ಣಮ್ಮ ದೇವಿ. ಹಾಗಾಗಿ ಕೆಂಪೇಗೌಡರು ಬಂದು ಇಲ್ಲಿ ಬೆಂಗಳೂರನ್ನು ಸ್ಥಾಪಿಸ್ತಾರೆ. ಬೆಂಗಳೂರನ್ನ ಸ್ಥಾಪಿಸಿ ಮುಂದೆ ಬೆಂಗಳೂರು ಬೆಳೀತಾ ಹೋಗುತ್ತೆ. ಬೆಂಗಳೂರು ಬೆಳೀತಾ ಹೋದಾಗೆಲ್ಲ ನಗರ ದೇವತೆ ಅಣ್ಣಮ್ಮ ಆಗ್ತಾಳೆ. ನೀವು ನಾಡದೇವಿ ಕೇಳಿರ್ಬೋದು, ಗ್ರಾಮ ದೇವತೆ ಕೇಳಿರ್ಬೋದು, ಊರು ದೇವತೆ ಕೇಳಿರ್ಬೋದು. ಆದರೆ ನಗರ ದೇವತೆ ಅನ್ನೋದು ಪ್ರಪಂಚದಲ್ಲಿರೋದು ಒಂದೇ ಒಂದು ಅಣ್ಣಮ್ಮ ದೇವಸ್ಥಾನ. ಆ ತಾಯಿ ಇವತ್ತಿಂದನೂ ನಮ್ಮ ನಾಡಿನ ಜನತೆಗೆ, ನಮ್ಮ ಬೆಂಗಳೂರಿನ ಜನತೆಗೆ ಹಾಗೂ ಇಡೀ ಪ್ರಪಂಚದ ಮೂಲೆಯಿಂದ ಬರುವ ಭಕ್ತಾದಿಗಳ ಇಚ್ಛೆಯನ್ನು ಈಡೇರಿಸುತ್ತಾ ಎಲ್ಲರಿಗೂ ಸನ್ಮಂಗಳ ಅಂತ ಮಾಡುತ್ತಾ ತಾಯಿ ನೆಲೆಸಿದ್ದಾಳೆ ಬೆಂಗಳೂರಲ್ಲಿ. ಸರ್, ಇನ್ನು ನಿಮ್ಮ ಬಾಲ್ಯದ ದಿನಗಳಲ್ಲಿ ಹೇಗಿತ್ತು ಸರ್ ಈ ಮೆಜೆಸ್ಟಿಕ್, ಹೇಗಿತ್ತು ದೇವಸ್ಥಾನ, ಹೇಗಿತ್ತು ಅದ್ರ ಬಗ್ಗೆ ವಿವರಣೆ? ಬಾಲ್ಯದ ದಿನಗಳಲ್ಲಿ ಅಂದರೆ ಜನ ಆಗ ಕಡಿಮೆ ಇರ್ತಿದ್ರು. ಆಗ ಪಾಪ್ಯುಲೇಷನ್ ಕೂಡ ಜನಸಂಖ್ಯೆ ಕಡಿಮೆ ಇತ್ತು. ಆಗ ಜನ ಅಲ್ಲೊಬ್ಬರು ಇಲ್ಲೊಬ್ಬರು ಬರ್ತಾಯಿದ್ರು. ಅಂದರೆ ಶುಕ್ರವಾರದೊತ್ತು ಮಂಗಳವಾರದೊತ್ತು ಭಾರಿ ಜನ ಬರ್ತಾಯಿದ್ರು, ಅರಕೆ ತೀರ್ಸ್ಕೊಂಡು ಹೋಗ್ತಾಯಿದ್ರು. ಮತ್ತು ಆಗ ಇಷ್ಟೊಂದು ಜನಸಂದಣಿ ಬಿಲ್ಡಿಂಗ್ಗಳು ಏನೂ ಇರಲಿಲ್ಲ. ಮೆಜೆಸ್ಟಿಕ್ಕಲ್ಲಿ ಅಂದರೆ ಈಗ ಸುಬೇದಾರ್ ಚಟ್ಟಂ ರೋಡಲ್ಲಿ BMTC ಬಸ್ಸು ಒಂದು ಬಿಟ್ಟು ಬೇರೆ ಯಾವುದು ಕೂಡ ದೊಡ್ಡ ಬಸ್ ಯಾವುದು ಬರ್ತಾ ಇರಲಿಲ್ಲ. ಇವಾಗ ಟ್ರಾವೆಲ್ಸ್ ಬಸ್ಸೇ ಜಾಸ್ತಿ ಆಗಿದೆ. ಆಮೇಲೆ ಗಾಡಿಗಳೆಲ್ಲ ಜಾಸ್ತಿ ಆಗಿದೆ. ಆಗೊಂದು ಈಗೊಂದು ಬಸ್ಸು, ಟಾಂಗಾ ಗಾಡಿ, ಎತ್ತಿನ ಗಾಡಿ ಅದೆಲ್ಲ ಓಡಾಡೋವಂಥ ಸಮಯ ಆಯಿತು. ಖಂಡಿತ ನಾನು ಖಂಡಿತ ನೋಡಿದ್ದೀನಿ. ಆಮೇಲೆ ಪಕ್ಕದೆಲ್ಲ ಹಂಚಿನ ಇದು ಮನೆಗಳು, ಬಿಲ್ಡಿಂಗ್ಗಳು. ಆಮೇಲೆ ಈ ತಾಯಿಗೆ ಇನ್ನೊಂದೇನೋ ರಕ್ಷೆ, ಎಡಬದಿಯಲ್ಲಿ ಬಲಬದಿಯಲ್ಲಿ ಆಂಜನೇಯರು ಇದ್ದಾರೆ. ಎರಡೂ ಆಂಜನೇಯ ದೇವಸ್ಥಾನ ಇದೆ. ಎಡಬದಿಯಲ್ಲಿ ಬಡಬದಿಯಲ್ಲಿ, ಮಧ್ಯದಲ್ಲಿ ತಾಯಿ ಇರೋದು.
ಇಬ್ಬರು ಆಂಜನೇಯ ಸ್ವಾಮಿಗಳ ಮಧ್ಯದಲ್ಲಿ ತಾಯಿ ನಿಲ್ಲಿಸಿರೋದು. ಸೊ ಆಗಿನ ಬೆಂಗಳೂರು ಈಗಿನ ಬೆಂಗಳೂರು ಬಹಳ ವ್ಯತ್ಯಾಸ ಆಗಿದೆ. ತಾಯಿ ಮಹಿಮೆ ಹರಡ್ತಾ ಹೋಗ್ತಾ ಜನಗಳು ಕೂಡ ಜಾಸ್ತಿ ಆಗಿದೆ. ತಾಯಿ ಎಲ್ಲ ಭಕ್ತಾದಿಗಳ ಇಚ್ಛೆನ ಈಡೇರಿಸ್ತಾ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ. ಸೊ ಹಾಗೆ ಇನ್ನೂ ಬೆಂಗಳೂರು ನಮ್ಮ ದೇಶ ಸಮೃದ್ಧಿಯಿಂದ ಇದ್ದು ನಮ್ಮ ಹಿಂದೂ ಧರ್ಮ ಜಾಗೃತಿಗೊಂಡು ಎಲ್ಲರೂ ಶಾಂತಿ ರೀತಿಯಿಂದ ವರ್ತಿಸಿ ನಮ್ಮ ದೇಶ ರಾಮರಾಜ್ಯ ಆಗಬೇಕು ಅನ್ನೋದು ನಮ್ಮ ಇತಿಹಾಸ. ಸರ್ ಇನ್ನೊಂದು ಕುತೂಹಲ ಏನಂದ್ರೆ ಇದು ತಮ್ಮ ಪೂರ್ವಜರ ಒಂದು ದೇವಸ್ಥಾನ, ಖಾಸಗಿ ದೇವಸ್ಥಾನ ಸರ್. ಸರ್ ಇದು ಕೆಂಪೇಗೌಡರ ಕನಸಲ್ಲಿ ನಗರ ದೇವತೆ ಬಂದು ಆಜ್ಞೆ ಕೊಡುವಂಥದ್ದು. ಸೊ ಕೆಂಪೇಗೌಡರು ಏನ್ ಮಾಡೋದು ಸರ್? ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾರ ಅಥವಾ ಹೇಗೆ ಸರ್? ಅದ್ರ ಬಗ್ಗೆ ಕೆಂಪೇಗೌಡರು ಕನಸಲ್ಲಿ ಬಂದು ಇಲ್ಲಿ ಈ ನಗರನ ಸ್ಥಾಪಿಸ್ಬೇಕಂತ ಬಂದಿದ್ದು. ಆದರೆ ಕೆಂಪೇಗೌಡರು ಬಂದು ಈ ದೇವಸ್ಥಾನ ಯಾವುದೋ ಒಂದು ಜೀರ್ಣೋದ್ಧಾರ ಏನು ಮಾಡಿರಲಿಲ್ಲ. ನಮ್ಮ ಹಿರಿಯರು ನಮ್ಮ ವಂಶಜರೇ ಇದನ್ನು ಅಂದಿನಿಂದ ಇವತ್ತವರೆಗೂ ಜೀರ್ಣೋದ್ಧಾರ ಮಾಡಿಕೊಂಡು ಬರ್ತಾ ಇರುತ್ತೆ. ಹಳೆಯ ದೇವಸ್ಥಾನ ಇರುತ್ತೆ. ಈಗ ಒಂದು ಆಗಿನ ಕಾಲದ ಮುಂಚೆ ಹೇಳಿದ ಚಾವಡಿಯಿಂದ ಮಾಡ್ಕೊಂಬಂದರು. ಮತ್ತು ಒಂದು ಸಣ್ಣದಾಗಿ ಒಂದು ಗುಡಿ ಕಟ್ತಾರೆ. ಆ ಗುಡಿ ಕಟ್ಟಾದ್ಮೇಲೆ 1969 ನಮ್ಮ ದೊಡ್ಡಪ್ಪ ಅವರಾದಂಥ ಶಾಮಣ್ಣ ಅವರು, ಆಮೇಲೆ ನಮ್ಮ ತಾತ ಅವರಾದಂಥ ಎ ವೆಂಕಟರಮಣ ಅವರು, ಕೊಡಗೇಲಿಯಿಂದ ಪುಟ್ಟಪ್ಪ ಅವರು, ಮುನಿಯಪ್ಪ ಅವರು, ಕೋರಮಂಗಲದಿಂದ ಚಿಕ್ಕದಾಸಪ್ಪ ಅವರು, ದೊಡ್ಡದಾಸಪ್ಪ ಅವರು, ಇವರೆಲ್ಲರೂ ನಮ್ಮ ವಂಶಕ್ಕೆ ಸೇರಿದವರೆಲ್ಲ ಹೇಳ್ತಾರೆ. ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನ ಪುನರ್ಜೀರ್ಣೋದ್ಧಾರ ಮಾಡ್ತಾರೆ. ಸೊ ಎಲ್ಲರ ಇದರಿಂದ ಶಾಮಣ್ಣವರ ನೇತೃತ್ವದಲ್ಲಿ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಮಾಡ್ತಾರೆ. ಸೊ ಆಗಿಂದ ದೇವಿಯ ಇದೊಂದು ದೇವಿಯ ಅವತಾರಗಳು ಹಾಗೂ ವಿಷ್ಣುವ ದಶಾವತಾರ ಮೂರ್ತಿಗಳು ಕೆತ್ತಿಸಿ ಎಲ್ಲ ಅರ್ಥಪೂರ್ಣವಾಗಿ ಒಂದು ದೇವಸ್ಥಾನ ಒಂದು ನಿರ್ಮಾಣ ಆಗುತ್ತೆ. ಮತ್ತು ನಮ್ಮ ದೇವಿಯ ಒಂದು ಏನು ಕಳಸ ರಾಜಗೋಪುರ ಒಳಗಡೆ ಇದು ಮಾಡ್ಬೋದು. ಶ್ರೀಚಕ್ರ ಇದೆ. ಶ್ರೀಚಕ್ರದ ಕೆಳಬದಿಯಲ್ಲಿ ತಾಯಿ ಇರೋದ್ರಿಂದ ತಾಯಿಗೆ ಆ ಒಂದು ವೈಬ್ರೇಷನು ಪವರು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆಮೇಲೆ ಸುತ್ತಲೂ ಸರ್ಪ ಕಾವಲಿದೆ, ಎಲ್ಲ ಕಡೆ ಸರ್ಪ ಕಾವಲಿದೆ. ಹಾಗಾಗಿ ತಾಯಿಯಿಂದ ಮಹಿಮೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ಬೋದು ಸರ್. ಇನ್ನು ನಾನು ಮತ್ತೆ ನಿಮ್ಮ ಪೂರ್ವಜರ ಕಾಲಕ್ಕೆ ಬರೋದಾದ್ರೆ ಸರ್, ತಮಗೆ ನೆನಪಿದೆಯಾ ಸರ್? ಅಂದ್ರೆ ತಮ್ಮ ತಾತನವರ ಕಾಲದಿಂದಲೇ ಪ್ರಾರಂಭ ಆಗಿದ ಅಥವಾ ಹೇಗೆ ಅಂತ ಅದು ನೆನಪಿದೆ? ನಮ್ಮ ತಾತ ಅವ್ರು ಹೇಳ್ತಾ ಇದ್ರು ಅವ್ರ ತಾತ ಅವ್ರ ಕಾಲದಿಂದ ಬಂದಿದ್ದು ಅಂತ. ಸೊ ಹಾಗಾಗಿ ಇತಿಹಾಸ ನಮ್ಮ ಪ್ರಕಾರ 750 ವರ್ಷದ ಇತಿಹಾಸ ನಮ್ಮ ಹತ್ರ ದಾಖಲೆಗಳಿರೋದು. ಸೊ ಅದರಿಂದ ಮುಂಚೆ ಯಾವಾಗ ಅಂತ ನಮಗಿನ್ನೂ ಗೊತ್ತಿಲ್ಲ ಸರ್. ಇನ್ನು ಈ ದೇವಸ್ಥಾನದ ಮಹಿಮೆ, ಅಮ್ಮನವರ ಮಹಿಮೆ ಬಗ್ಗೆ ಮಾತನಾಡಲೇಬೇಕು ಸರ್. ಏನೇ ಸಮಸ್ಯೆ ಆಗಲಿ, ಮನೆಯಲ್ಲಾಗಲಿ, ದೊಡ್ಡವ್ರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಏನೇ ಸಮಸ್ಯೆ, ಆರೋಗ್ಯ ಸಮಸ್ಯೆ ಆಗಲಿ, ಮನೆಯಲ್ಲಿ ಮಗದೊಂದು ಸಮಸ್ಯೆ ಆದರೂ ಕೂಡ ಈ ದೇವಸ್ಥಾನಕ್ಕೆ ಬಂದರೆ ಅವರಿಗೆ ನಿವಾರಣೆ ಆಗಿರುವಂಥ ಲಕ್ಷಾಂತರ ಉದಾಹರಣೆಗಳಿದೆ ಸರ್. ಅದ್ರ ಬಗ್ಗೆ ದೇವಿಯ ಮಹಿಮೆ ಕುರಿತು ಹೇಳೋದಾದ್ರೆ ಮುಖ್ಯವಾಗಿ ಈ ಬೆಂಗಳೂರು ಯಾರೇ ಆ್ಯಕ್ಚುಲಿ ಒಂದು ಮಗು ಜನನ ಆಗುತ್ತೆ, ಅದು 3 ತಿಂಗಳ ಒಳಗಡೆ ಬೇರೆ ಯಾವ ದೇವಸ್ಥಾನಕ್ಕೂ ಕರ್ಕೊಂಡೋಗಲ್ಲ. ಈ ತಾಯಿ ಹತ್ರ ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗೋದಂತ ಬರ್ತಿದ್ವಿ. ಈ ತಾಯಿ ಮರಳಿಗೆ ಮಗುನ ಕೊಟ್ಟು ಆಶೀರ್ವಾದ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಯಾವುದೇ ಒಂದು ಮಗು ಸಂತಾನ ಆಗಲಿ ಬೆಂಗಳೂರು ನಗರ ಸುತ್ತಮುತ್ತ ಯಾವುದೋ ಒಂದು ಅದು ಆವತ್ತಿಂದ ನಡ್ಕೊಂಡು ಬಂದಿರುವಂಥದ್ದು. ಅಂದರೆ ಮೊದಲು ಈ ತಾಯಿಯ ಒಂದು ಆಶೀರ್ವಾದ ಪಟ್ಟರೆ ಅವ್ರ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ದೊಡ್ಡವ್ರ ವಿಷಯಕ್ಕೆ ಬಂದರೆ ಮದುವೆ ಆಗದೇ ಇರೋರಿಗೆ ಮದುವೆ ಕಂಕಣ ಭಾಗ್ಯ ಕೂಡ ಬಂದಿದೆ. ಮತ್ತು ಹಣಕಾಸಿನ ವಿಷಯದಲ್ಲಿ ತೊಂದರೆ ಇರೋರಿಗೆ ಆ ತಾಯಿ ಅನುಕೂಲ ಮಾಡಿದ್ದಾರೆ. ಎಷ್ಟೊಂದು ಜನ ಚಿಕ್ಕವರೆಲ್ಲ ದೊಡ್ಡವರಾಗಿದ್ದಾರೆ. ಈಗ ಅವ್ರ ಹೆಸರು ಹೌದು ಆರೋಗ್ಯ ವಿಷಯದಲ್ಲೂ ತುಂಬ ಇಂಪಾರ್ಟೆಂಟು. ಯಾಕಂದರೆ ಹೊರಗಡೆ ನಾವು ಬಿಸಿಲು ಮಾರಮ್ಮನ ಪೂಜೆ ಮಾಡಿ ಹೊರಗಡೆ ಬರೋದು. ಆ ಬಿಸಿಲು ಮಾರಮ್ಮನಿಗೆ ಮೊಸರು, ಉಪ್ಪು, ಬೇವಿನ ಸೊಪ್ಪು, ಅರಿಶಿನ ಇದು ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ. ಆಮೇಲೆ ಎಲ್ಲ ಕೂಡ ಆ್ಯಂಟಿಸೆಪ್ಟಿಕ್. ಇವಾಗ ಮೊಸರು, ಉಪ್ಪು, ಬೇವಿನ ಸೊಪ್ಪು ಎಲ್ಲನೂ ವೈದ್ಯಕೀಯ ಗುಣಗಳುಳ್ಳ ಅಂತ ಒಂದು ಇದು. ಆ ಒಂದು ಇದರಿಂದ ಯಾವುದೇ ಒಂದು ರೋಗ ರುಜಿನ ಇದ್ರೂ ಕೂಡ ಹೊರಟೋಗುತ್ತೆ ಅಂತ ಒಂದು ಸೈಂಟಿಫಿಕ್ ಪ್ರೂವ್ ಕೂಡ ಆಗಿದೆ. ಸೊ ಹಾಗಾಗಿ ಇಲ್ಲಿ ಬರತಕ್ಕಂಥ ಜನಗಳು ತುಂಬ ಸಣ್ಣ ಆಗಿರೋರು ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಇವತ್ತು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಹಾಗಾಗಿ ರಾಜಕಾರಣಿಗಳಾಗಲಿ, ಒಂದು ಸಿನಿಮಾ ನಟರಾಗಲಿ ಎಲ್ಲರೂ ಕೂಡ ಬಂದು ತಾಯಿಯ ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋವಂಥ ಒಂದು ಈಗ ತಾವು ಸಿನಿಮಾ ನಟರು ಅಂದ ತಕ್ಷಣ ನಮಗೆ ಮೆಜೆಸ್ಟಿಕ್ ಸಿನಿಮಾ ನೆನಪಾಗುತ್ತೆ. ಮೆಜೆಸ್ಟಿಕ್ ಅಂದ ತಕ್ಷಣ ನಮ್ಗೆ ಗಣ್ಯಮ್ಮ ನೆನಪಾಗುತ್ತೆ. ಅದೇ ಮೆಜೆಸ್ಟಿಕ್ ಅಂತ ಬಂದಾಗ ನಮ್ಗೆ ದರ್ಶನ್ ಕೂಡ ನೆನಪಾಗ್ತಾರೆ ಸರ್. ದರ್ಶನ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಹೇಗೆ ಅಂತ? ಅಲ್ಲ ಅವರೇ ಅಂತ ಅಲ್ಲ, ಇವಾಗ ಎಲ್ಲ ಸಿನಿಮಾ ನಟರು ಕೂಡ ಇಲ್ಲಿ ಮೆಜೆಸ್ಟಿಕಲ್ಲಿ ಯಾವುದೋ ಒಂದು ಸಿನಿಮಾ ರಿಲೀಸ್ ಆದರೆ ಆ ರೀಲ್ನ ತೊಗೊಂಡ್ಬಂದು ತಾಯಿಯ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಅದೊಂದು ಆವತ್ತಿಂದ ನಡ್ಕೊಂಡು ಬರ್ತಾ ಇದೆ.
ಅಂತ ಅವರೇ ಇವರೇ ಅಂತಲ್ಲ, ಎಲ್ಲ ಪ್ರತಿಯೊಬ್ಬರು ಇವಾಗ ಪ್ರತಿ ಶುಕ್ರವಾರ ರಾಜ್ಕುಮಾರ್ ಅವ್ರ ಮನೆಯಿಂದ ಬಂದು ಪೂಜೆ ತೊಗೊಂಡು ಹೋಗ್ತಾರೆ. ಇವತ್ತು ಕೂಡ ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾರಾದರೂ ಒಬ್ಬರು ಅವ್ರ ಮನೆಯಿಂದ ಆಫೀಸಿಂದ ಯಾರಾದರೂ ಒಬ್ಬರು ಬಂದು ಪೂಜೆ ತೊಗೊಂಡು ಪ್ರಸಾದ ಅವ್ರ ಮನೆಗೆ ಹೋಗಲೇಬೇಕು. ಹಾಗೆ ಅವರು ಕೂಡ ಒಂದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬ ಹೆಸರು ಹೇಳಂಗಿಲ್ಲ, ಎಲ್ಲ ಚಿತ್ರನಟರು, ಕನ್ನಡದ ಮೇರು ನಟರು, ಚಿತ್ರನಟರು ಎಲ್ಲರೂ ತಾಯಿಯ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಸರ್ ನನಗೊಂದು ಕುತೂಹಲ, ತಾವು ಹೇಳ್ತಾ ಇದ್ರಿ ಈಗ ದೊಡ್ಡ ಮನೆಯಿಂದ ಪ್ರತಿ ವಾರ ಪ್ರಸಾದ ಹೋಗುತ್ತೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅನ್ನೋದು. ಸರ್ ಅಣ್ಣವ್ರು ಕೂಡ ಬಂದಿರೋಂಥ ಉದಾಹರಣೆಗಳಿದೆಯಾ ಸರ್? ನೀವು ತಮಗೆ ಏನಾದ್ರು ನೆನಪಿದೆಯಾ? ಖಂಡಿತ. ಒಂದ್ಸಲಿ ಅಣ್ಣ ರಾಜ್ಕುಮಾರ್ ಬಂದಿದ್ರು, ಆಗ ನಾವು ಚಿಕ್ಕ ಹುಡುಗರು. ಅದು ಹೊರತುಪಟ್ಟು ಈಗ ಒಂದು ಯಾವುದೋ ಒಂದು ಅಣ್ಣವ್ರು ಏನಂದರೆ ಹೊರಗಡೆ ಬಂದಾಗೆಲ್ಲ ಬರೀ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಪೂರ್ವಕ ಬರ್ತಾರೆ. ಅವರು ಒಂದು ಬೇರೆ ರಾಜ್ಯಕ್ಕೆ ಒಂದು ಪ್ರವಾಹ ಭೀತಿ ಬಂದಾಗ ಅದರ ಪರಿಹಾರ ನಿಧಿಗೆ ಹಣ ಸಂಗ್ರಹ ಮಾಡೋ ಒಂದು ನಿಟ್ಟಿನಲ್ಲಿ ಈ ತಾಯಿ ದೇವಸ್ಥಾನದಿಂದ ಮೊದಲು ಶುರು ಮಾಡ್ತಾರೆ. ಸೊ ಅದೊಂದು ನೆನಪಿದೆ ನನಗೆ, ಅದೊಂದು ನೆನಪಿದೆ. ಹಾಗಾಗಿ ಅಣ್ಣವರ ಪುನೀತ್ ಅವ್ರು ಬಂದಿದ್ದಾರೆ, ಶಿವಣ್ಣ ಅವ್ರು ಬಂದಿದ್ದಾರೆ, ರಾಘಣ್ಣ ಅವರು, ಅವರೆಲ್ಲರೂ ಕೂಡ ಪ್ರತಿ ಸಿನಿಮಾ ರಿಲೀಸ್ ಆದಾಗೂ ಕೂಡ ಬಂದು ಹೋಗ್ತಾರೆ. ಹಾಗೆ ಸುದೀಪ್ ಅವರು, ದರ್ಶನ್ ಅವರು, ಗಣೇಶ್ ಅವರು, ಆಮೇಲೆ ಚಿತ್ರ ನಟಿಯರು, ಹೆಸರು ಹೇಳೋಕ್ಕಾಗಲ್ಲ, ಎಲ್ಲ ಕೂಡ ಬಂದು ತಾಯಿಯ ಒಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಸರ್ ಇಲ್ಲಿ ಮುಹೂರ್ತ, ಸಿನಿಮಾದ ಮುಹೂರ್ತಗಳು ಆಗಿರೋಂಥ ಉದಾಹರಣೆಗಳು ಇದಾವೆ ಅಂತ ಹೇಳಿ. ಸಿನಿಮಾ ಮುಹೂರ್ತ ಯಾವುದು ಇಲ್ಲಿ ನಾವು ಆಗಿಲ್ಲ ಇದುವರೆಗೂ. ಅದೇ ಅವ್ರು ಬಂದು ದೇವಿನ ದರ್ಶನ ಮಾಡ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸರ್ ಇನ್ನು ಬೆಂಗಳೂರು ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂದರೆ ಬೇರೆ ಬೇರೆ ಏರಿಯಾಗಳಿಂದ ಇಲ್ಲಿನ ಉತ್ಸವ ಮೂರ್ತಿ ಅಂದರೆ ದೇವಿಯನ್ನು ತೆಗೆದುಕೊಂಡು ಹೋಗುವಂಥದ್ದು ಪದ್ಧತಿ ಇದೆಯಲ್ಲ ಸರ್, ಅದು ಎಷ್ಟು ಮಟ್ಟಿಗೆ ಒಂದು ರೀತಿ ಪವರ್ಫುಲ್ ಆಗಿರುತ್ತೆ ಸರ್ ಇಲ್ಲಿಂದನೇ ತೆಗೆದುಕೊಂಡು ಹೋಗುವಂಥದ್ದು? ಈಗ ಬೇರೆ ಬೇರೆ ಗ್ರಾಮಗಳು, ಊರುಗಳು, ಅಲ್ಲಿನ ಊರಿನ ಗ್ರಾಮ ದೇವತೆ ಇರ್ತಾಳೆ. ಆದರೆ ಅದೆಲ್ಲದಕ್ಕೂ ಮಿಗಿಲಾಗಿ ಈ ಅಮ್ಮ ಅಕ್ಕ ಅಧಿದೇವತೆ. ಸೊ ಆ ದೇವಿಯರ ಜೊತೆ ಈ ಅಮ್ಮನ ಒಂದು ಆಗಮನ ಅಲ್ಲಿ ಊರ ಬಾಗಿಲಲ್ಲಾದರೆ, ಯಾವುದೇ ಒಂದು ದೇವತೆ ತೊಗೊಂಡೋಗ್ಬೇಕಾದ್ರೆ ಊರ ಬಾಗಿಲಲ್ಲಿ ಈ ತಾಯಿನ ನಿಲ್ಲಿಸಿ ತಣ್ಣು ಮುದ್ದೆ ಹಾಕ್ತಾರೆ. ಅದರ ಮೊಸರನ್ನ ಎಡೆ ಹಾಕಿ ಆ ತಾಯಿನ ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಸೊ ಆ ತಾಯಿ ಬಾಗಿಲಿಗೆ ಬರುವಾಗಲೇ ವೈದ್ಯಕೀಯ ಗುಣಗಳು ಆ ಊರಿಗೆಲ್ಲ ಹರಡಿ ಅಲ್ಲಿರೋ ಒಂದು ರೋಗ ರುಜಿನಗಳು, ಕಾಯಿಲೆ ಕಸಾಲೆಗಳು ಮುಖ್ಯವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಾಲರ, ಪ್ಲೇಗು ಆ ಥರ ಏನು ಕೂಡ ಬರೋದಿಲ್ಲ ಅಂಥೇಳಿ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾಲಕ್ರಮೇಣ ಇವಾಗ ಊರಬ್ಬಗಳೆಲ್ಲ ಜಾಸ್ತಿ ಆಗಿದೆ, ಈ ರಾಜ್ಯೋತ್ಸವ ಫಂಕ್ಷನ್ ಎಲ್ಲ ಜಾಸ್ತಿ ಮಾಡ್ತಾರೆ. ಹಾಗಾಗಿ ದೇವಿಯಿಂದ ತೊಗೊಂಡೋಗೋದು ಸ್ವಲ್ಪ ದುಪ್ಪಟ್ಟಾಗಿದೆ ಅಷ್ಟೇ. ಸರ್ ಇನ್ನು ಕಡೆಯದಾಗಿ ಸರ್ ಇಲ್ಲಿ ಬರುವಂಥ ಲಕ್ಷಾಂತರ ಭಕ್ತಾದಿಗಳಿಗೆ ತಮ್ಮ ಕಡೆಯ ಒಂದು ಸಂದೇಶ ಸರ್. ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಹೋಗ್ತಾನೆ ಇರ್ತಾರೆ, ಅಂಥವ್ರಿಗೆ ತಮ್ಮ ಸಂದೇಶ ಏನಂದರೆ ಎಲ್ಲರೂ ದೇವರಲ್ಲಿ ನಂಬಿಕೆ ಇಡಬೇಕು, ಒಳ್ಳೆ ರೀತಿಯಲ್ಲಿ ನಡ್ಕೊಬೇಕು. ತಮ್ಮ ಸಹಪಾಠಿಗಳಿಗಾಗಲಿ, ತಮ್ಮ ಒಡ ಹುಟ್ಟಿದವ್ರಿಗಾಗಲಿ, ತಮ್ಮ ಬಂಧು ಬಳಕ್ಕಾಗಲಿ, ಯಾರಿಗೇ ಆದರೂ ಕೂಡ ಒಳ್ಳೇದು ಮಾಡೋಕ್ಕಾಗದೆ ಹೋದ್ರೂ ಕೂಡ ಕೆಟ್ಟದಂತೂ ಮಾಡಬಾರ್ದು. ಹಾಗೆ ನಡ್ಕೊಂಡು ಜೀವನ ನಡ್ಕೊಂಡು ಹೋಯ್ತು ಅಂದರೆ ಎಲ್ಲರೂ ಚೆನ್ನಾಗಿರ್ತಾರೆ, ಆರೋಗ್ಯ ಚೆನ್ನಾಗಿರ್ತಾರೆ, ಹಾಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ದೇಶ ಕೂಡ ಚೆನ್ನಾಗಿರುತ್ತೆ. ಮತ್ತು ಕಷ್ಟಪಟ್ಟು ದುಡಿಬೇಕು, ದೇವ್ರ ಮೇಲೆ ಭಾರ ಹಾಕಬೇಕು, ದುಡಿಯೋಕ್ಕೆ ಶಕ್ತಿ ಕೊಡಮ್ಮ ಅಂತ ತಾಯಿನ ಬೇಡ್ಕೊಬೇಕು. ಕಷ್ಟಪಟ್ಟು ದುಡಿದು ತಮ್ಮ ಸಂಸಾರನ ಫಸ್ಟು ಕಾಪಾಡಿಕೊಂಡ್ರೆ ಊರು ಚೆನ್ನಾಗಿರುತ್ತೆ. ಫಸ್ಟು ನಮ್ಮ ಮನೆ ಚೆನ್ನಾಗಿದ್ರೆ ನಮ್ಮ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿದ್ರೆ ನಾಡು ಚೆನ್ನಾಗಿರುತ್ತೆ, ನಾಡು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಅಷ್ಟೇ. ಆ ರೀತಿ ಭಕ್ತಾದಿಗಳು ನಡ್ಕೊಂಡು ಹೋಗಿ, ಆಮೇಲೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಅಷ್ಟೇ ಶಿಸ್ತಿನಿಂದ ಪಾಲಿಸಿ, ಒಂದು ಸನ್ನಡತೆಯಿಂದ ಬಂದು ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ದೇವಸ್ಥಾನನ ದೇವಿನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ತಮ್ಮ ಪರಿಚಯ ಮಾಡ್ಕೊಂಡು. ನಾವು ರಮೇಶ್ ಅಂತೇಳಿ, ನಾವು ಇಲ್ಲಿ ಅರ್ಚಕರು. ಸೊ ನಮ್ಮ ಪೂರ್ವಜರ ಕಾಲದಿಂದ ನಾವು ತಾಯಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಹೇಳ್ದಂಗೆ ನಾವು ಇಲ್ಲಿ ಆ ತಾಯಿ ಸೇವೆ ಮಾಡೋಕ್ಕೆ ಕೊಟ್ಟಿರೋದೇ ನಮ್ಮದೊಂದು ಭಾಗ್ಯ, ಪುಣ್ಯ ಅಂತ ಅಂದ್ಕೊತೀವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.